ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಆರೋಪ. ಸಿಎಂಗೆ ಕೊಟ್ಟ ಶೋಕಾಸ್ ನೋಟಿಸ್ಗೆ ಸಂಪುಟ ತಿರುಗೇಟು ಕೊಟ್ಟಿದೆ. ನೋಟಿಸ್ ವಾಪಸ್ಗೆ ಕೋರಿ ರಾಜ್ಯಪಾಲರಿಗೆ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡಿದೆ. ಸಂಪುಟದಿಂದ ನೋಟಿಸ್ ಹಿಂಪಡೆಯೋ ನಿರ್ಣಯ. ಹಾಗಾದ್ರೆ ರಾಜ್ಯಪಾಲರ ಮುಂದಿನ ನಡೆ ಏನಾಗಿರುತ್ತೆ? 5ನೇ ತಾರೀಕು ಸೋಮವಾರ ರಾಜ್ಯಪಾಲರು ಬರೋರಿದ್ದಾರೆ. ಸಂಪುಟ ಸಭೆಯ ಆಕ್ಷೇಪಗಳ ಕುರಿತು ರಾಜ್ಯಪಾಲರ ನಿರ್ಧಾರ ಏನಾಗಿರುತ್ತೆ, ನಿಲುವೇನಾಗಿರುತ್ತೆ ಅನ್ನೋದು ಪ್ರಶ್ನೆ. ರಾಜ್ಯಪಾಲ ಗೆಹ್ಲೋಟ್ ಮುಂದಿನ ನಿಲುವು ಏನಾಗಿರುತ್ತೆ? ಮೂಡ ಹಗರಣದ ಚೆಂಡು ಈಗ ರಾಜ್ಯಪಾಲರ ಅಂಗಳದಲ್ಲಿ. ರಾಜ್ಯ ಸರ್ಕಾರದ ಒಳಗಡೆ ಒಂದು ದೊಡ್ಡ ಮಟ್ಟಕ್ಕೆ ತಲ್ಲಣ ಅಂತೂ ಇದೆ. ವೀಕ್ಷಕರೇ, 26ನೇ ತಾರೀಕಿನಿಂದ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ. 26ನೇ ತಾರೀಕು ಟಿ.ಜೆ. ಅಬ್ರಹಾಂ ದೂರು ಕೊಡ್ತಾರೆ. ಆವತ್ತೇ ಶೋಕಾಸ್ ನೋಟಿಸ್ ರೆಡಿ ಆಗತ್ತೆ. ಆಗ ಪ್ರಭುಶಂಕರ್ ಬಂದು ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿ ಸಿಎಂ ಅವರಿಗೆ ಒಂದು ಲೆಟರ್ ಕೊಡೋದಕ್ಕೆ ಬರ್ತಾರೆ. ಶೋಕಾಸ್ ನೋಟಿಸನ್ನು ಸರ್ವ್ ಮಾಡೋದಕ್ಕೆ ಬರ್ತಾರೆ. ಸಿಗೋದಿಲ್ಲ. 27ನೇ ತಾರೀಕು ಶೋಕಾಸ್ ನೋಟಿಸ್ ಸರ್ವ್ ಆಗುತ್ತೆ. ಅದಾದ ಮೇಲೆ ರಾಜಕೀಯ ಬೆಳವಣಿಗೆಗಳು ಜೋರಾಗಿ ಕಂಡು ಬರ್ತಾ ಇದೆ. ಪ್ರಶಾಂತ್, ಈಗ ರಾಜ್ಯಪಾಲರ ಅಂಗಳಕ್ಕೆ ಚೆಂಡು ಇದೇ ನಿಜ, ಆದರೆ ರಾಜ್ಯ ರಾಜಕಾರಣದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಒಂದು ಹಲ್ಚಲಿದೆ. ನೋಡಿ, ಸಂವಿಧಾನ ಅನೇಕ ಸಂದರ್ಭಗಳಲ್ಲಿ ಈಗ ಅಂದರೆ ಆರ್ಟಿಕಲ್ 163 ಅಂತ ಇದೆ ಸಂವಿಧಾನದಲ್ಲಿ. ಅದು ರಾಜ್ಯಪಾಲರ ಪಾತ್ರದ ಬಗ್ಗೆ ಹೇಳುತ್ತೆ. ಯೂಶುವಲ್ ಸರ್ಕಮ್ಸ್ಟೆನ್ಸಸ್ನಲ್ಲಿ ಅಂದರೆ ಸಾಮಾನ್ಯ ಸ್ಥಿತಿಯಲ್ಲಿ ರಾಜ್ಯಪಾಲರು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ತೆಗೆದುಕೊಳ್ತಕ್ಕಂಥ ನಿರ್ಣಯ ಮತ್ತು ಅದರ ಸಲಹೆ, ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ ಅದರ ಆಧಾರದ ಮೇಲೆ ರಾಜ್ಯಪಾಲರು ಕೆಲಸ ಮಾಡಬೇಕು. ಯಾಕಂದರೆ ಅವರು ನಿಯುಕ್ತಿಗೊಂಡವರು, ಸರ್ಕಾರ ಚುನಾಯಿತದಿರುತ್ತೆ. ಆ ಕಾರಣದಿಂದ ರಾಜ್ಯಪಾಲರು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಆಧಾರದ ಮೇಲೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಸಂವಿಧಾನ ಹೇಳುತ್ತೆ. ಆದರೆ ಮುಖ್ಯಮಂತ್ರಿಗಳ ವಿರುದ್ಧ ಯಾವುದಾದ್ರೂ ಗಂಭೀರವಾಗಿರ್ತಕ್ಕಂಥ ಆರೋಪಗಳು ಬಂದ ಸಂದರ್ಭದಲ್ಲಿ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಹೇಳಿದೆ, ರಾಜ್ಯಪಾಲರು ಮುಖ್ಯಮಂತ್ರಿಗಳು ಮತ್ತು ಅವರ ಸಂಪುಟದ ನಿರ್ಣಯಗಳನ್ನು ಒಪ್ಪಿಕೊಳ್ಳಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿಲ್ಲ. ದಟ್ ಈಸ್ ಪ್ಯೂರ್ಲಿ ವಿವೇಚನಾ ಅಧಿಕಾರ ಆಫ್ ರಾಜ್ಯಪಾಲರು. ಈಗ ನೋಡಿ, 2004-05ರಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಮಧ್ಯಪ್ರದೇಶದ ಒಂದು ಕೇಸನ್ನು ತೆಗೆದುಕೊಳ್ಳುತ್ತೆ. ಮಹಾರಾಷ್ಟ್ರದ ಅಂತುಲೆ ಮತ್ತು ಆಗ ಸಲ್ಲಿಸಿರ್ತಕ್ಕಂಥ ದೂರು, ಈ ಅಬ್ರಾಹಂ ಥರ ಒಬ್ಬರು RS ನಾಯಕ್ ಅನ್ನೋರು ಅಲ್ಲಿ ದೂರನ್ನು ಸಲ್ಲಿಸಿರ್ತಾರೆ. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ದ ಕ್ವಶನ್ ಆಫ್ ಸ್ಯಾಂಕ್ಷನ್ ಆಫ್ ಹಿಸ್ ಪ್ರಾಸಿಕ್ಯೂಷನ್ ಅಂದರೆ ಚೀಫ್ ಮಿನಿಸ್ಟರ್ಸ್ ಪ್ರಾಸಿಕ್ಯೂಷನ್ ಶುಡ್ ಬಿ ಕನ್ಸಿಡರ್ಡ್ ಬೈ ದ ಗವರ್ನರ್ ಬೈ ಇನ್ವೋಕಿಂಗ್ ದ ಡಾಕ್ಟ್ರಿನ್ ಆಫ್ ನೆಸೆಸಿಟಿ. ಅಂದರೆ ಪ್ರಾಸಿಕ್ಯೂಷನ್ ಕೊಡುವ ಅವಶ್ಯಕತೆ ಇದೆಯಾ ಅನ್ನೋದರ ಆಧಾರದ ಮೇಲೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನನ್ನು ನಿರ್ಧರಿಸಬೇಕು. ಆರ್ ದ ಪ್ರಿನ್ಸಿಪಲ್ ಆಫ್ ಪ್ರೊಪ್ರೈಟ್ರಿ, ಸರಿ ಯಾವುದು ತಪ್ಪು ಯಾವುದು ಅಂತಕ್ಕಂಥದ್ರ ಆಧಾರದ ಮೇಲೆ ನಿಲ್ಲಿಸಬೇಕು. ಆಸ್ ಕ್ಲಾರಿಫೈಡ್ ಬೈ ದ ಸುಪ್ರೀಂ ಕೋರ್ಟ್, ದ ಚೀಫ್ ಮಿನಿಸ್ಟರ್ ವುಡ್ ನಾಟ್ ಇನ್ ದ ನಾರ್ಮಲ್ ಕೋರ್ಸ್ ಅಲೌ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ಸ್ಯಾಂಕ್ಷನ್ ಹಿಸ್ ಓನ್ ಪ್ರಾಸಿಕ್ಯೂಷನ್. ಹೀಗಾಗಿ ನಿನ್ನೆ ಕ್ಯಾಬಿನೆಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನಿದೆ ದಟ್ ಈಸ್ ಪೊಲಿಟಿಕಲ್ ಇನ್ ನೇಚರ್. ಲೀಗಲಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಹತ್ವ ಇಲ್ಲ. ಯಾಕಂದರೆ ಈ ರೀತಿ ಪ್ರಾಸಿಕ್ಯೂಷನ್ಗೆ ಕೊಡ್ತಕ್ಕಂಥ ಪ್ರಕರಣಗಳಲ್ಲಿ ರಾಜ್ಯಪಾಲರ ವಿವೇಚನಾ ಅಧಿಕಾರ. ವಿವೇಚನ ಅಂದರೆ ಏನು? ನಿಮ್ಗೆ ಇಲ್ಲಪ್ಪ ಮನಸ್ಸಿಗೆ ಬಂತು ಪ್ರಾಸಿಕ್ಯೂಷನ್ ಕೊಡೋ ಹಾಗಿಲ್ಲ. ಅದಕ್ಕೆ ಲೀಗಲ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳೇನಿವೆ. ಯಾಕಂದರೆ ರಾಜ್ಯಪಾಲರು ಏನೇ ನಿರ್ಣಯ ತೆಗೆದುಕೊಂಡ್ರು ನಾಳೆ ಅದಕ್ಕೆ ಜುಡಿಷಿಯಲ್ ಸ್ಕ್ರೂಟ್ನಿ ಇರುತ್ತೆ, ಕೋರ್ಟಿಗೆ ಹೋಗುತ್ತೆ. ನಿಮ್ಮ ಮಲೆಫೈಡ್ ಇಂಟೆನ್ಷನ್ ಇದೆ ಅಂತ ಯಾರೂ ಹೇಳಲ್ಲ. ಆದರೆ ನಿಮ್ಮ ನಿರ್ಣಯವನ್ನು ಕೋರ್ಟ್ಗಳು ಒಪ್ಕೊಳ್ತಾವ ಇಲ್ವಾ ಅಂತಕ್ಕಂಥದ್ದು ನಾಳೆ ರಾಜ್ಯಪಾಲರ ಪೊಸಿಷನ್ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರ್ತಕ್ಕಂಥ ಸಂಗತಿ. ಆದರೆ ಈಗ ಅನೇಕ ಪ್ರಕರಣಗಳಲ್ಲಿ ನೋಡೋಣ, ಏನು ವ್ಯತ್ಯಾಸ ಈಗಿನ ಪ್ರಕರಣಕ್ಕೂ ಮತ್ತು ಹಳೆಯ ಪ್ರಕರಣಕ್ಕೂ. ರಾಜ್ಯಪಾಲ HR ಭಾರದ್ವಾಜ್ ಜನವರಿ 21, 2011 ಸಿರಾಜಿನ್ ಪಾಷಾ ಮತ್ತು ಬಾಲರಾಜ್ ಇಬ್ಬರು ರಾಜ್ಯಪಾಲರ ಬಳಿಗೆ ಹೋಗಿದ್ರು.
ಯಡಿಯೂರಪ್ಪನವರು ಆಗ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಇದ್ದರು, ಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದರು. ಯಡಿಯೂರಪ್ಪನವರ ವಿರುದ್ಧ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಕೆಲ ಮಹತ್ವಪೂರ್ಣ ಉಲ್ಲೇಖಗಳಿವೆ. ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಕುಟುಂಬಸ್ಥರಿಗೆ ಸಹಾಯ ಆಗಿದೆ ಅಂತಕ್ಕಂಥದ್ದು, ಅಂದರೆ ಕ್ವಿಡ್ ಪ್ರೋಕೋದ ಕೆಲವು ದಾಖಲೆಗಳನ್ನು ಇಟ್ಕೊಂಡು ರಾಜ್ಯಪಾಲರ ಬಳಿಗೆ ಹೋದರು. ರಾಜ್ಯಪಾಲರು ಅವರಿಗೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಅನುಮತಿ ಕೊಟ್ಟರು. 2 ದಿನಗಳ ನಂತರ 5 ಕಂಪ್ಲೇಂಟ್ಗಳು ಟ್ರಯಲ್ ಕೋರ್ಟ್ನಲ್ಲಿ ಪ್ರೈವೇಟ್ ಕಂಪ್ಲೇಂಟ್ಗಳು ದಾಖಲಾದವು. ಆಗ ಕೂಡ ಮ್ಯಾಟರ್ ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟ್ ಸ್ಟೇ ಮಾಡ್ತು, ಸುಪ್ರೀಂ ಕೋರ್ಟ್ ಅದನ್ನು ವೆಕೇಟ್ ಮಾಡ್ತು. ಬೇರೆ ಬೇರೆ ಪ್ರಕರಣಗಳಿವೆ. ಆದರೆ ಅಲ್ಲಿ ಲೋಕಾಯುಕ್ತ ರಿಪೋರ್ಟ್ ಇತ್ತು. ಲೋಕಾಯುಕ್ತ ಜಸ್ಟಿಸ್ ಸಂತೋಷ್ ಹೆಗ್ಡೆ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಗಣಿಗಾರಿಕೆಗೆ ಸಂಬಂಧಪಟ್ಟ ಅನೇಕ ಕೇಸ್ಗಳನ್ನು ಉಲ್ಲೇಖಿಸಲಾಗಿತ್ತು. 2ನೇ ಪ್ರಕರಣ ತೆಗೆದುಕೊಳ್ಳೋಣ, ಅರವಿಂದ್ ಕೇಜ್ರಿವಾಲ್ದು. ಅರವಿಂದ್ ಕೇಜ್ರಿವಾಲ್ರ ಪ್ರಕರಣದಲ್ಲಿ ಏನಾಯಿತು, ನಿಮ್ಮ ಪಾಲಿಸಿ ಲಿಕ್ಕರ್ ಪಾಲಿಸಿಯನ್ನು ಏನು ತರಲಾಗಿತ್ತು ಅದರಲ್ಲಿ ಕ್ವಿಡ್ ಪ್ರೋಕೋ ಆಗಿದೆ ಅನ್ನೋದನ್ನು CBI ಹೇಳ್ತು. 100 ಕೋಟಿಯಷ್ಟು ಹಣ ಗೋವಾದ ಚುನಾವಣೆಗೆ ಹೋಗಿದೆ ಅಂತಕ್ಕಂಥ CBIನ ಚಾರ್ಜ್ ಶೀಟ್ ಇಟ್ಕೊಂಡು ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ED ಅಂದರೆ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಇಲ್ಲಿ 2ನೇ ಪ್ರಕರಣದಲ್ಲಿ. ಈಗ ನಿಮಗೆ ಜಾರ್ಖಂಡ್ನ ಹೇಮಂತ್ ಸೊರೇನ್ ಪ್ರಕರಣದಲ್ಲೂ ಕೂಡ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಕುಟುಂಬಸ್ಥರಿಗೆ ಗಣಿಗಾರಿಕೆ ಲೈಸೆನ್ಸ್ ಕೊಡಲಾಗಿದೆ ಅಂತಕ್ಕಂಥದ್ದು ಆರೋಪ. ಬೇಕಾಬಿಟ್ಟಿ ಗಣಿಗಾರಿಕೆ ಲೈಸೆನ್ಸನ್ನು ಅವರ ಕುಟುಂಬಸ್ಥರಿಗೆ, ರಕ್ತ ಸಂಬಂಧಿಗಳಿಗೆ ಕೊಡಲಾಗಿದೆ ಅನ್ನೋದರ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ದೊರಕಿದೆ. ಹೀಗೆ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಯಾವುದೋ ಒಂದು ವರದಿ ಇದೆ, ಒಂದು ತನಿಖಾ ವರದಿ ಇದೆ. ಆ ತನಿಖಾ ವರದಿಯ ಆಧಾರದ ಮೇಲೆ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತನಿಖಾ ವರದಿ ಇಲ್ಲ. ಅಂದರೆ ಇಲ್ಲಿ ಅನೇಕ ಪ್ರಕರಣಗಳು, ಈಗ ಅಂತುಲೆ ಪ್ರಕರಣದಲ್ಲಿ ಏನಾಯಿತು, RS ನಾಯಕ್ ಅಪ್ರೋಚ್ಡ್ ಕೋರ್ಟ್ ಫಸ್ಟ್. ಕೋರ್ಟ್ ಇಲ್ಲ, ಇದರಲ್ಲಿ ಕೇಸ್ನಲ್ಲಿ ತಥ್ಯ ಇದೆ, ಬಟ್ ನಿಮಗೆ ಪ್ರಾಸಿಕ್ಯೂಷನ್ ಮುಖ್ಯಮಂತ್ರಿಗಳ ವಿರುದ್ಧ ನೀವು ಕೇಸ್ ಹಾಕ್ಲಿಕ್ಕೆ ನಿಮ್ಗೆ ಅನುಮತಿ ಇಲ್ಲ, ಆ ಅನುಮತಿಯನ್ನು ನೀವು ಕಾಂಪಿಟೆಂಟ್ ಅಥಾರಿಟಿಯಿಂದ ತೆಗೆದುಕೊಂಡು ಬರ್ರಿ ಅಂತ ಹೇಳಿ. ಈಗ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಸಂದರ್ಭದಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಯಾರು? ರಾಜ್ಯಪಾಲರು. MLAಗಳ ಸಂದರ್ಭದಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಯಾರು? ಸ್ಪೀಕರ್ ಆಫ್ ದಿ ಹೌಸ್. ಆ ಕಾರಣದಿಂದ ಅವರು ರಾಜ್ಯಪಾಲರ ಬಳಿ ಅಪ್ರೋಚ್ ಆದರೂ ರಾಜ್ಯಪಾಲರು ಅನುಮತಿ ಕೊಡಲಿಲ್ಲ. ಅಗೇನ್ ಅವ್ರು ಹೈಕೋರ್ಟ್ ಹೋದರು ಆ ಪ್ರಕರಣದಲ್ಲಿ. ಈ ಪ್ರಕರಣದಲ್ಲಿ ಈಗ ನೇರವಾಗಿ ಇದು ಪ್ರೈವೇಟ್ ಕಂಪ್ಲೇಂಟ್ ಅನ್ನುವ ರೂಪದಲ್ಲಿ ಕೋರ್ಟಲ್ಲಿ ದಾಖಲಾಗಿಲ್ಲ. ರಾಜ್ಯಪಾಲರಿಗೆ TJ ಅಬ್ರಾಹಂ ಒಂದು ರಿಪ್ರೆಸೆಂಟೇಷನ್ ಅನ್ನು ಕೊಟ್ಟಿದ್ದಾರೆ. ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಏನಿದ್ದಾರೆ, ತಾವರ್ಚಂದ್ ಗೆಹ್ಲೋಟ್ ಒಂದು ಆ ರಿಪ್ರೆಸೆಂಟೇಷನ್ ಅನ್ನು ತೆಗೆದುಕೊಂಡು ನ್ಯಾಚುರಲಿ ಅವರು 7 ದಿನಗಳ ಕಾಲಾವಕಾಶವನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಹಿಂಗೊಂದು ಕಂಪ್ಲೇಂಟ್ ಬಂದಿದೆ, ಪಬ್ಲಿಕ್ ಡಾಕ್ಯುಮೆಂಟ್ಗಳ ಆಧಾರದ ಮೇಲೆ ಕಂಪ್ಲೇಂಟ್ ಬಂದಿದೆ, ನೀವು ಇದಕ್ಕೆ ಉತ್ತರವನ್ನು ನೀಡಿ ಯಾಕೆ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಾರದು ಅಂತಕ್ಕಂಥದ್ದನ್ನು ತಾವರ್ಚಂದ್ ಗೆಹ್ಲೋಟ್ ಅವರು ಕೇಳಿದ್ದಾರೆ. ಈಗ ನಿನ್ನೆ DK ಶಿವಕುಮಾರ್ ಕೂಡ ಹೇಳಿದರು, ಇಲ್ಲ ನಾವು ಕ್ಯಾಬಿನೆಟ್ನ ನಿರ್ಣಯವನ್ನು ತೆಗೆದುಕೊಂಡು, ದಟ್ ಇಸ್ ಅ ಪೊಲಿಟಿಕಲ್ ಇನ್ ನೇಚರ್. ಕ್ಯಾಬಿನೆಟ್ನ ನಿರ್ಣಯಕ್ಕೆ ರಾಜ್ಯಪಾಲರನ್ನು ತಡೆಯುವ ಯಾವುದೇ ಅಧಿಕಾರ ಇಲ್ಲ. ನೋಡಿ, ರಾಜ್ಯಪಾಲರಿಗೆ ಕೋರ್ಟ್ ಕೂಡ ಡೈರೆಕ್ಟ್ ಮಾಡುವ ಹಾಗಿಲ್ಲ, ನೀವು ನಿರ್ಣಯವನ್ನು ತೆಗೆದುಕೊಳ್ಳಿ ಅನ್ನೋದನ್ನು ಕೋರ್ಟ್ ಹೇಳೋ ಹಾಗಿಲ್ಲ. ರಾಜ್ಯಪಾಲರು ನಿರ್ಣಯವನ್ನು ತೆಗೆದುಕೊಂಡ್ರೆ ಕೋರ್ಟ್ಗಳು ಅದನ್ನು ಪರಾಮರ್ಶೆ ನಡೆಸ್ಬೋದು ಅಷ್ಟೇ. ಹೀಗಿರುವ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನ್ಯಾಚುರಲಿ ಅವರೊಂದು ಉತ್ತರವನ್ನು ಕೊಡ್ತಾರೆ, ಯಾಕೆ ನನ್ನ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬಾರ್ದು ಅದರ ಆಧಾರದ ಮೇಲೆ. ಆಗ ಮತ್ತೆ ರಾಜ್ಯಪಾಲರ ಬಳಿ ಚೆಂಡು ಬರುತ್ತೆ, ರಾಜ್ಯಪಾಲರು ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ. ನೀವೀಗ ನನಗನ್ಸುತ್ತೆ 2 ನಿರ್ಣಯಗಳ ಈಗ ಸಂದರ್ಭದಲ್ಲಿ ನೋಡ್ಬೋದು. ಒಂದು, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಬಿಡ್ಬೋದು, ಆಗ ಏನಾಗುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಅಥವಾ ರಾಜ್ಯಪಾಲರು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳದೇ ಇದ್ದಾಗ TJ ಅಬ್ರಾಹಂ ಕೋರ್ಟ್ಗೆ ಹೋಗ್ಲಿಕ್ಕೂ ಕೂಡ ಅವಕಾಶ ಸಿಗ್ಬೋದು. ಇನ್ ಎನಿ ಇವೆಂಚುಯಾಲಿಟಿ ಈ ಪ್ರಕರಣ ಇಲ್ಲಿಗೆ ಮುಗಿಯಲ್ಲ. ಈ ಪ್ರಕರಣ ಕಾನೂನಿನ ದೃಷ್ಟಿಯಿಂದ ಏನಾಗತ್ತೆ ಅನ್ನೋದು ಒಂದು ಆಟ. ನೋಡಿ, ಇವತ್ತಿನ ಸಂದರ್ಭದಲ್ಲಿ ಇದೇನು ಅಂದರೆ ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ರಾಜ್ಯಪಾಲರು ಭಾಳ ಇಂಡಿಪೆಂಡೆಂಟ್ ಮೈಂಡಿಂದ ನಿರ್ಣಯವನ್ನು ಹಿ ಈಸ್ ಪೊಲಿಟಿಕಲ್ ಅಪಾಯಿಂಟಿ. ಸೊ ಕೇಂದ್ರದ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ರಾಜ್ಯಪಾಲರು ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ. ನೋಡಿ, ಮಜಾ ನೋಡಿ, 2011ರಲ್ಲಿ ಇದೇ BJPಯವರು ಏನು ಹೇಳ್ತಾ ಇದ್ರು,
ರಾಜ್ಯಪಾಲರು ಒಂದು ಚುನಾಯಿತ ಸರ್ಕಾರವನ್ನು ಕೆಡವ್ತಾ ಇದ್ದಾರೆ, HR ಭಾರದ್ವಾಜ್ ಕೇಂದ್ರದ ಮಾತನ್ನು ಕೇಳಿಕೊಂಡು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇವತ್ತು ಅದೇ BJPಯವರು ಹೇಳ್ತಿದ್ದಾರೆ ರಾಜ್ಯಪಾಲರಿಗೆ ಅಧಿಕಾರ ಇದೆ ಅಂತ ಹೇಳ್ತಿದ್ದಾರೆ. 11ರಲ್ಲಿ ಇದೇ ಕಾಂಗ್ರೆಸ್ನವರು ಸಿದ್ದರಾಮಯ್ಯ, ಕುಮಾರಸ್ವಾಮಿ ಇವರೆಲ್ಲ ಏನು ಹೇಳ್ತಾ ಇದ್ರು, ರಾಜ್ಯಪಾಲರಿಗೆ ವಿವೇಚನೆಯ ಅಧಿಕಾರ ಇದೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಹೇಳ್ತಾ ಇತ್ತು. ಇವತ್ತು ಕಾಂಗ್ರೆಸ್ನ ಆರ್ಗ್ಯುಮೆಂಟ್ ಏನಿದೆ? ಪೊಲಿಟಿಕಲ್ ಇದು ಅಲ್ಲ, ರಾಜ್ಯಪಾಲರು ಚುನಾಯಿತ ಸರ್ಕಾರವನ್ನ ಕಿತ್ತೆಸೆಯುವ ಪ್ರಯತ್ನ ಪಡ್ತಿದ್ದಾರೆ, ಕೇಂದ್ರದ ಷಡ್ಯಂತ್ರದ ಭಾಗವಾಗಿದ್ದಾರೆ, ನೋಟಿಸ್ ಯಾಕೆ ಕೊಡಬೇಕಿತ್ತು ಅಂತಕ್ಕಂಥದ್ದಕ್ಕೆ. ಪೊಲಿಟಿಕಲ್ ಒಪಿನಿಯನ್ಸ್ ಆ್ಯಂಡ್ ಪೊಲಿಟಿಕಲ್ ಆರ್ಗ್ಯುಮೆಂಟ್ಸ್ ಚೇಂಜ್ ವಿತ್ ಅ ಟೈಮ್, ಅವ್ರದ್ದೇನಿದೆ ಅಂತಕ್ಕಂಥದ್ದು. ಆದರೆ ನನಗನ್ಸುತ್ತೆ ಸಂವಿಧಾನ ಭಾಳ ಮುಖ್ಯ ಆಗುತ್ತೆ. ಸಂವಿಧಾನ ಏನು ಹೇಳುತ್ತೆ, ಪ್ರುಡೆನ್ಸ್ ಏನು ಹೇಳುತ್ತೆ, ನಾವು ಭವಿಷ್ಯಕ್ಕೆ ಯಾವ ನಿಯಮಗಳನ್ನು ಹಾಕಿ ಹೋಗ್ತಿದ್ದೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಹೀಗಾಗಿ ನನಗನ್ಸುತ್ತೆ ಎದುರುಗಡೆ ಯಾವುದೇ ರಿಪೋರ್ಟ್ ಇರದೇ ಇರುವ ಸಂದರ್ಭದಲ್ಲಿ ರಾಜ್ಯಪಾಲರು ನಿರ್ಣಯ ತೆಗೆದುಕೊಂಡ್ರೆ ಅದರ ಸಾಧಕ ಬಾಧಕಗಳೇನು, ಅಥವಾ TJ ಅಬ್ರಹಾಂ ಕೋರ್ಟಿಗೆ ಹೋಗಿ ಇಫ್ ಎಟ್ ಆಲ್ ಕೋರ್ಟ್ ಸೇಸ್ ದಿಸ್ ಕೇಸ್ ಇಸ್ ಮೇಂಟೈನೇಬಲ್ ಟು ಪ್ರಾಸಿಕ್ಯೂಟ್ ಅಂತಕ್ಕಂಥದ್ದನ್ನು ಏನಾದರೂ ಕೋರ್ಟ್ ಹೇಳಿದಾಗ ಆಗ TJ ಅಬ್ರಹಾಂ ರಾಜ್ಯಪಾಲರ ಬಳಿಗೆ ಬಂದಾಗ ರಾಜ್ಯಪಾಲರ ವಿವೇಚನೆಯ ಅಧಿಕಾರವನ್ನು ಬಳಸ್ಕೊಳ್ಬೋದು. ನೇರವಾಗಿ ಪ್ರಾಸಿಕ್ಯೂಷನ್ ಕೊಟ್ಟರೆ ವಾಟ್ ಐ ಫೀಲ್ ಇಸ್, ಈಗ ನೀವು ಕೊಡಬೇಕೋ ಕೊಡಬಾರ್ದೋ ಇದು ನಮ್ಮನ್ನು ಯಾರನ್ನೋ ಕೇಳಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ದಿಸ್ ಪ್ಯೂರ್ಲಿ ಎ ಪ್ರೋಗೇಟಿವ್ ಆ್ಯಂಡ್ ಡಿಸ್ಕ್ರಿಷನ್ ಆಫ್ ಎ ಗವರ್ನರ್. ಅವರು ಪ್ರಾಸಿಕ್ಯೂಷನ್ ಕೊಡ್ತಾರಾ ಕೊಡಲ್ವಾ? ಮುಂದಿನ 10 ದಿನಗಳ ಕಾಲ ರಾಜ್ಯದ ರಾಜಕಾರಣ ಟೆಂಟರ್ ಹುಕ್ಸ್ ಮೇಲೆ ಇರುತ್ತಂತ ಅನ್ಸುತ್ತೆ ನನಗೆ. ರೈಟ್, ಏನೇನಾಗುತ್ತೆ ಅನ್ನೋದರ ಕ್ಷಣದ ಅಪ್ಡೇಟ್ಸನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ ವೀಕ್ಷಕರೇ. ಇದೊಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಈ ಪಾದಯಾತ್ರೆ ಕಥೆ ಎಲ್ಲಿಗೆ ಬಂತು, BJP JDS ನಿಜವಾಗ್ಲೂ ಇವಾಗ ಸಮಾಧಾನ ಆಗಿದ್ದಾರಾ, JDSನವರು BJP JDS ಒಟ್ಟಿಗೆ ಹೋಗ್ತಾರಾ, ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.